ಹಲೋ ಎವ್ರಿವನ್, ಈಗಂತೂ ಸಮ್ಮರ್ ಸ್ಟಾರ್ಟ್ ಆಗಿದೆ. ಏನಾದರೂ ಕೂಲಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಅಂತ ನಾನಿವತ್ತು ಎಳ್ನೀರಿಂದ ಕೊಕೊನಟ್ ಮಿಲ್ಕ್ ಪುಡ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಎಳ್ನೀರನ್ನ ತೊಗೊಂಡಿದ್ದೀನಿ. ಈಗ ನಾನು ಎಳ್ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಚೈನಾ ಗ್ರಾಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಇದು ಸಿಗುತ್ತೆ. ನಾನೀಗ ಒಂದು ಅಗರ್ ಅಲ್ಲಿ ಅಂತಂದರೆ ಒಂದು ಪ್ಯಾಕೆಟಲ್ಲಿ ಎಷ್ಟಿರುತ್ತೆ ಸೊ ಅದರಲ್ಲಿ ನಾನು ಆಫ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಫುಲ್ ಚೈನಾ ಗ್ರಾಸಲ್ಲಿ ನಾನು ಅರ್ಧ ಮಾತ್ರ ನಾನು ಯೂಸ್ ಮಾಡ್ಕೊತೀನಿ. ಒಂದು ಜೆಲ್ಲಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ, ಇನ್ನೊಂದು ಮಿಲ್ಕ್ಗೆ ನಾನು ಯೂಸ್ ಮಾಡ್ಕೊಳ್ತೀನಿ. ನಾನೀಗ ಒಂದು ಪಾತ್ರೆ ತೊಗೊಂಡು ಅಗರ್ ಅಂತಂದರೆ ಚೈನಾ ಗ್ರಾಸ್ನ ಚಿಕ್ಕದಾಗಿ ಕಟ್ ಮಾಡಿ ಒಂದು ಅರ್ಧ ಗ್ಲಾಸಿಂದ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಅಂತಂದರೆ ಒಂದು ಕುದಿ ಥರ ಬಂದಾದಮೇಲೆ ಇದು ಚೈನಾ ಗ್ರಾಸ್ ಎಲ್ಲ ಮೆಲ್ಟ್ ಆಗುತ್ತೆ. ಈಗ ನಾನು ಎಳ್ನೀರನ್ನ ಏನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಫಿಲ್ಟರ್ ಮಾಡಿಕೊಂಡು ಇದಕ್ಕೇ ಹಾಕೊಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸಲ ಹಾಗೆಯೇ ಬಿಸಿ ಮಾಡಬೇಕಾಗತ್ತೆ. ಜೊತೆಗೆ ನಾನಿಲ್ಲಿ 1/4 ಬೌಲಷ್ಟು ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆ ಎಲ್ಲ ಕರಗಾದ್ಮೇಲೆ ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಗಂಟೆ ಹಾಗೆಯೇ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಈಗ ನಾನು ಒಂದು ಬೌಲ್ಗೆ ಎಳ್ನೀರ್ದು ಕಾಯಿ ಏನಿತ್ತು ಅಂತಂದರೆ ಪಲ್ಪ್ ಏನಿತ್ತು ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಮಿಕ್ಸಿ ಜಾರ್ಗೆ ಈ ಪಲ್ಪ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಫೈನ್ ಪೇಸ್ಟ್ ಮಾಡಿಕೊಂಡು ಇದನ್ನು ಕೂಡ ಒಂದು ಸಪ್ರೇಟ್ ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಈಗಾಗಲೇ ನಾನು ಏನು ಕೂಲ್ ಆಗೋದಕ್ಕೆ ನಾನು ಚೈನಾ ಗ್ರಾಸ್ ಮತ್ತು ವಾಟರ್ ಎಲ್ಲ ಹಾಕಿಟ್ಟಿದ್ದೆ. ಸೊ ಅದನ್ನು ಈಗ ನಾನು ತಗೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜೆಲ್ಲಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಅದನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡಿಕೊಂಡು ಈಗ ಚಿಕ್ಕದಾಗಿ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಅದೇ ಪಾತ್ರೆಗೆ ನಾನು ಮತ್ತೆ ಇನ್ನು ಹಾಫ್ ಚೈನಾ ಗ್ರಾಸ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಕೂಡ ನಾನು ಮೆಲ್ಟ್ ಮಾಡ್ಕೊತೀನಿ. ಅರ್ಧ ಗ್ಲಾಸ್ ನೀರಿಗೆ ಚೈನಾ ಗ್ರಾಸ್ನ ಹಾಕಿ ಒಂದು ಚೆನ್ನಾಗಿ ಕುದಿ ಬರೆಸಿ ಅದೆಲ್ಲ ಮೆಲ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಆಗಿ ನಾನು ಒಂದು ಪಾತ್ರೆಗೆ 1 ಬೌಲಷ್ಟು ಹಾಲು ತೊಗೊಂಡಿದ್ದೀನಿ, ಅಂತಂದರೆ ನಾರ್ಮಲ್ ಮಿಲ್ಕ್. ಇಲ್ಲಿ ನಾನು ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಈಗ ಆ್ಯಡ್ ಮಾಡಿಕೊಂಡು ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ನಾವು ಏನು ಗ್ರೈಂಡ್ ಮಾಡಿ ತೆಂಗಿನಕಾಯಿ ಪೇಸ್ಟ್ ಇಟ್ಕೊಂಡಿದ್ವೋ ಅದನ್ನು ಇವಾಗ ಹಾಕೋಬೇಕಾಗತ್ತೆ. ಸಿಮ್ಮಲ್ಲೇ 1 ನಿಮಿಷ ಹಾಗೆಯೇ ಕೈ ಆಡಿಸಿ. ಚೈನಾ ಗ್ರಾಸ್ ಮತ್ತು ವಾಟರ್ ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಈಗ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 1 ನಿಮಿಷ ಕುದಿ ಬಂದಾದಮೇಲೆ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಸೊ ನಾನೀಗ ಅರ್ಧದಷ್ಟು ಮಾಡ್ಕೊಳ್ತೀನಿ. ಏನು ಆಗಲೇ ಜೆಲ್ಲಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಅರ್ಧ ಥರ ಮಾಡ್ಕೊಳ್ತೀನಿ. ಈಗ ಅರ್ಧದಷ್ಟು ಜೆಲ್ಲಿನ ಬೌಲಲ್ಲೇ ಹಾಕಿ ಮತ್ತೆ ಅದು ಆದಮೇಲೆ ನಾವೇನು ಕಾಯಿಸಿಟ್ಕೊಂಡಿದ್ವಿ ಹಾಲನ್ನ ಅದನ್ನು ಹಾಕಿ ಮತ್ತೆ ಅದ್ರ ಮೇಲೆ ಜೆಲ್ಲಿ ಹಾಕಿ ಇದನ್ನು ಒಂದು ಅರ್ಧ ಗಂಟೆ ಕೂಲ್ ಆಗೋದಕ್ಕೆ ರೆಫ್ರಿಜರೇಟರಲ್ಲಿ ಇಡಿ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿರುವಂತಹ ಕೊಕೊನಟ್ ಮಿಲ್ಕ್ ಪುಡ್ಡಿಂಗ್ ರೆಡಿ ಆಗಿದೆ ಅಂತ ಹೇಳಿ. ನಾವು ಈ ಥರ ಎಳ್ನೀರನ್ನ ಕಟ್ ಮಾಡಿ ಜೆಲ್ಲಿ ಥರ ಮಾಡಿ ಹಾಕಿದ್ವಲ್ಲ ಸೊ ತಿನ್ನಬೇಕಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯಿಗೆ ಆ ಎಳ್ನೀರೆಲ್ಲ ಸಿಗ್ತಾ ಇದ್ದಾಗ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.